ವೇದವಾಕ್ಯವನ್ನೆಲ್ಲ ಓದಲಿ ಕನ್ನಡದಿ ಬೋಧಿಸುವ ಜನರ ಭೇದ ಮತಿಗೆಣಿಸಿರುವ ಸಾಧುಗಳಿಗೆ ಮಣಿಯುವೆನೋ ಸಾಧು ನಿಜಗುಣಿಗೆ ಮಣಿಯುವೆನೋ ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಳೆ ನಿಜದೋಣ ಮೊಳಗಿಸುವ ಸುಜನರಿಗೆ ನಿತ್ಯ ನಮಿಸುವೆನೋ ಸುಜನರಿಗೆ ನಿತ್ಯ ನಮಿಸುವೆನೋ ಪದ ಜೀವರಿಗೆಲ್ಲ ಅದ್ವೈತ ಬೋಧನೆ ಸುಂದರನಾಗಿ ಕೈದ ಶ್ರೀ ತಿಳಿಸಿದ ಸಿದ್ಧರುಡರಿಗೆ ರತನವೇ ಸಿದ್ಧರುಡರಿಗೆ ರತನವೇ ಬಾಳ ಬಲ ವೇದಾಂತಕ್ಕೆ ಸರಿ ಬಾಳ ಯಜ್ಞನೆ ಕೇಳುವ ತನಕ ಬಾಳ ಕೂಗುತ್ತಲಿರ್ಪರೆ ಶಾಸ್ತ್ರವೆಂಬುವ ನದಿಗಳು ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಮಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಜಗದಾದಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪ್ಪಗಲ್ ಇವರನ್ನು ಮನದೋಳು ಧ್ಯಾನಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮದ್ ಭಗವದ್ಗೀತಾ ಗ್ರಂಥದ 3ನೆಯ ಅಧ್ಯಾಯ ಪ್ರಾರಂಭ. ಈ ಅಧ್ಯಾಯ ಪ್ರಾರಂಭ ಆಗಲಿಕ್ಕೆ ಬೀಜ ಯಾವುದು ಅಂತ ಕೇಳಿದಾಗ ಹಿಂದಿನ 2ನೇ ಅಧ್ಯಾಯದ 72ನೆಯ ಶ್ಲೋಕದಲ್ಲಿ ಅಂತ್ಯಕಾಲೇ ಅಪಿ ನಿರ್ವಾಣ ಗಚ್ಚತಿ ಅಂತ ಶ್ಲೋಕದಲ್ಲಿ ಹೇಳಿದರು. ಯಾವ ಬ್ರಹ್ಮಜ್ಞಾನಿಯಾದ ಪುರುಷನ ಸ್ಥಿತಿ, ಅದನ್ನು ಪಡೆದುಕೊಂಡವನು ಮೋಹಕ್ಕೆ ಒಳಗಾಗದೆ, ಮೋಹ ಪರವಶನಾಗದೆ ಇದ್ದು ಬದುಕಿದ್ದು ಅಂತ್ಯಕಾಲ ಅಂದರೆ ಇದೊಂದು ನೇಮ. ಅಂತ್ಯಕಾಲ ಅಂದ್ರೆ ಏನು ನೇಮ? ಅದು ಮರಣ ಅಂತ. ಅಂಥ ಮರಣಕಾಲದ ಸಮಯದಲ್ಲಿ ಕೂಡ ತನ್ನ ಬ್ರಹ್ಮಜ್ಞಾನದ ಸ್ಥಿತಿಯಲ್ಲೇ ಸ್ಥಿರವಾಗಿದ್ದು ಬ್ರಹ್ಮಾನಂದವನ್ನು
ಪಡೆದುಕೊಳ್ಳುತ್ತಾನೆ ಅಂತ ಅರ್ಜುನನಿಗೆ ಜನಾರ್ದನನಾದ ಶ್ರೀಕೃಷ್ಣ ಭಗವಂತ ಹೇಳಿದಾಗ ಅದನ್ನು ಕೇಳಿದಂಥ ಅರ್ಜುನ ಈ ಅಧ್ಯಾಯದಲ್ಲಿ ಶ್ರೀ ಪರಮಾತ್ಮನೇ ನಮಃ ಅಥ ತೃತೀಯೋ ಅಧ್ಯಾಯ ಕರ್ಮಯೋಗ. ಇಲ್ಲಿ ಏನು ಹೇಳ್ತಾರೆ ಅಧ್ಯಾಯದಲ್ಲಿ ಕರ್ಮಯೋಗವನ್ನು ಕುರಿತು ಹೇಳುವಂಥವರಾಗಿ ಜಾಯಸಿ ಚೇತ್ ಕರ್ಮಣ ತೇ ಮತ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಿಸಿ ಕೇಶವ. ಇದರ ಬಗ್ಗೆ ಅರ್ಜುನನ ಪ್ರಶ್ನೆ ಮಾಡ್ತಾನ ಕೃಷ್ಣನ ಕುರಿತು. ಹೇ ಭಗವಂತ, ನೀವು ಹೇಳುವ ಪ್ರಕಾರ ಕರ್ಮದಕ್ಕಿಂತ ಉಪಾಸನಕ್ಕಿಂತ ಜ್ಞಾನ ಶ್ರೇಷ್ಠ ಅಂತ ಎಲ್ಲ ಶ್ರುತಿಗಳು, ವೇದಗಳು, ಉಪನಿಷತ್ತುಗಳು ಸಾರಿ ಸಾರಿ ಹೇಳ. ಅದಕ್ಕೆ ಪ್ರಮಾಣ ಏನಂದ್ರೆ ಜ್ಞಾನ ದೇವತೋ ಕೈವಲ್ಯಂ. ಅಷ್ಟಿದ್ರೂ ಕೂಡ ಒಂದು ಪಕ್ಷ ಕರ್ಮಗಿಂತ ಜ್ಞಾನವೇ ಶ್ರೇಷ್ಠ ಅಂತ ಆಯ್ತಲ್ಲ. ಈಗ ಕರ್ಮದಕ್ಕಿಂತ ಜ್ಞಾನವೇ ಶ್ರೇಷ್ಠ. ನಿನ್ನ ಅಭಿಪ್ರಾಯ ಅದೇ ಸತ್ಯ ಆಗಿದ್ದರೆ ಹೇ ಭಗವಂತ, ನನ್ನನ್ನು ಇಂಥ ಘೋರವಾದ ಭಯಂಕರವಾಗಿರುವಂಥ ಯುದ್ಧವನ್ನ ಮಾಡಲಿಕ್ಕೆ ನೀನು ಪ್ರೇರಣೆ ಮಾಡ್ತಿದ್ದಲ್ಲ, ಇಂಥ ಕರ್ಮದಲ್ಲಿ ನನ್ನನ್ನು ಯಾತಕ್ಕೋಸ್ಕರವಾಗಿ ನನಗೆ ಪ್ರೇರಣೆ ಮಾಡ್ತಿದ್ದಿ ಭಗವಂತ? ಜ್ಞಾನ ಶ್ರೇಷ್ಠ ಅಂದಮೇಲೆ ಈ ಕರ್ಮದಿಂದ ಏನು ಫಲ? ಆದಾಗ್ಯೂ ನೀನು ಯುದ್ಧವನ್ನ ಮಾಡಲೇಬೇಕಂತ ಹೇಳ್ತಿದ್ದಲ್ಲ, ಯಾತಕ್ಕೋಸ್ಕರ? ಈ ಪ್ರಶ್ನೆ ಅರ್ಜುನ ಭಗವಂತನನ್ನು ಕೇಳಿದಾಗ ಆಗ ಮುಂದೆ ವ್ಯಾಮಿಶ್ರಣ ವಿಶ್ರಾರ್ಥವುಳ್ಳಂತಿ ಇವ ವಾಕ್ಯೇನ ಮೇ ತತ್ ಏಕಂ ವದ ನಿಶ್ಚಿತ್ಯೇನ ಶ್ರೇಯ ಅಹಂ ಅಪ್ನೋಯಾಮ ಅಂತ ಈ ಶ್ಲೋಕದಲ್ಲಿ ಹೇಳುವುದೇನೆಂದರೆ, ಮಿಸ್ಸಾರ್ಥದಂತಿರುವ ಗೊಂದಲಮಯವಾದ ಮಾತುಗಳಿವೆ. ಒಂದ್ಸಲ ಕರ್ಮ ಮಾಡಂತಿದ್ದಿ, ಇನ್ನೊಂದ್ಸಲ ಜ್ಞಾನ ಶ್ರೇಷ್ಠ ಅಂತಿದ್ದಿ. ಕರ್ಮ ಜ್ಞಾನ ಮಿಶ್ರ ಆಯ್ತಲ್ಲ, ಈಗ ಎರಡು ಕೂಡಿದು. ಆಗ ಆತನ ಮಾತುಗಳಿಂದ ನನ್ನ ಬುದ್ಧಿ ಭ್ರಾಂತಿಗೊಳಗಾಗುವಂತೆ ಮಾಡುತ್ತಿರುವೆ. ಒಂದು ಹೇಳು, ಕರ್ಮವನ್ನು ಮಾಡು ಅಂತ ಒಂದಾದ್ರೆ ಹೇಳು, ಇಲ್ಲ ಜ್ಞಾನದಿಂದ ನಿನ್ನ ಪಾರಾಗುವಂತ ಒಂದು ಹೇಳು. ಆದುದರಿಂದ ಈ ಕರ್ಮ ಮತ್ತು ಜ್ಞಾನ ಇವೆರಡರಿಂದ ನಾನು ಶ್ರೇಯಸ್ಸನ್ನು ಪಡೆಯಬಹುದೇ? ನಾನು ಯಶಸ್ವಿ ಆಗಬಹುದೇ ಅಂತ ಒಂದು ಮಾತನ್ನ ನಿಶ್ಚಯ ಮಾಡಿಕೊಂಡು ನೀನು ಹೇಳು. ನನಗೆ ಮಿಶ್ರಾರ್ಥದಿಂದ ಸಂಶಯ ಬಂದಾವ. ಈ ಸಂಶಯನ ನಿವೃತ್ತಿ ಆಗಬೇಕಾದ್ರೆ ನೀನೇ ಒಂದು ಮಾತನ್ನು ಹೇಳು, ಎರಡು ಹೇಳಬೇಡ. ಇದಾದರೂ ಮಾಡು, ಇಲ್ಲ ಇದನ್ನಾದರೂ ಮಾಡು. ಕರ್ಮ ಆದರೂ ಮಾಡು, ಇಲ್ಲ ಜ್ಞಾನಯೋಗ ಆದರೂ ಮಾಡು. ಯಾಕಂದ್ರೆ ಮಿಶ್ರ ಬಂದಾಗ ಸಂಶಯ ಬರೋದು. ನಿಜಗುಣರು ಕರ್ಮದೇ ಕರ್ಮ ಜ್ಞಾನದೇ ಮುಕ್ತಿ ಘಟಿಸಲು ನಿರ್ಮಲ ಜ್ಞಾನ ಒಂದಲ್ಲದೆ. ಇವರು ಹೇಗಿದವ ಅಂದ್ರೆ ನಿಜಗುಣದ ಮಾತುಗಳು ಎಲ್ಲ ವೇದ, ಎಲ್ಲ ಉಪನಿಷತ್ತು, ಪುರಾಣ ಅವುಗಳಲ್ಲಿ ಏನೇನೇನೇನಾದ ಅವೆಲ್ಲವೂ ಕೂಡ ನಿಜಗುಣ ಯೋಗಿಗಳ ಶಾಸ್ತ್ರದಲ್ಲಿ ಇಲ್ಲೊಂಬುದೊಂದಿಲ್ಲ ಗ್ರಂಥವರು. ಅವ್ರು ಹೇಳ್ಬಿಟ್ರು, ಉತ್ತರ ಹೇಳ್ಬಿಟ್ರು. ಅದೇ ಉತ್ತರ ಹೇಳಕ್ಕೆ ಭಗವದ್ಗೀತೆಯಲ್ಲಿ ಈ ಅಧ್ಯಾಯ ಪ್ರಾರಂಭ ಆಯಿತು. ಉತ್ತರ ಅಷ್ಟೇ ಅದ. ಹಾಗಾಗಿ ನೋಡು, ಲೋಕೆ ಅಸ್ಮಿನ್ ದ್ವಿವಿಧ ನಿಷ್ಠಾ ಪುರ ಪ್ರೋಕ್ತ ಮಯ ಅನಘ
ಜ್ಞಾನಯೋಗೇನ ಸಾಂಖ್ಯೇ ನಾಮ ಕರ್ಮಯೋಗೇನ ಯೋಗಿನಾಮ. ಅಂದರೆ ಈ ಒಂದು ಸಾಧನೆ ಏನದ, ಎಲೈ ಪಾಪರಹಿತನಾದ ಅರ್ಜುನನೇ, ಈ ಲೋಕದಲ್ಲಿ ನಿಷ್ಠೆಗಳು ನನ್ನಿಂದ ಎರಡು ರೀತಿಯಲ್ಲಿ ಯಾವಂದ್ರೆ ಮಾಯೆಯಿಂದ ಸಾಧನೆಯ ಪರಿಪಕ್ವಾವಸ್ಥೆ ಅರ್ಥಾತ್ ಪರಾಕಾಷ್ಠತೆಯ ಹೆಸರೇ ನಿಷ್ಠೆ ಅಂತ. ಆ ಮಟ್ಟಕ್ಕೆ ಹೋಗಿ ನಿಲ್ಲುವುದೇ ನಿಷ್ಠೆ ಅಂದ್ರು. ಬರೇ ನಂಬಿಕೆ ಮಾಡೋದಕ್ಕೆ ನಿಷ್ಠೆ ಎಂದಿಲ್ಲ. ಕಾರಣ ಏನಂದ್ರೆ ಮಾಯೆಯಿಂದ ಉತ್ಪತ್ತಿಯಾದ ಗುಣಗಳೆಲ್ಲವೂ ಗುಣಗಳಲ್ಲಿ ವರ್ತಿಸುತ್ತವೆ ಎಂದು ತಿಳಿದುಕೋ. ಹಾಗೂ ಮನಸ್ಸು, ಇಂದ್ರಿಯ ಮತ್ತು ಶರೀರದ ಮೂಲಕ ನಡೆಯುವ ಎಲ್ಲ ಕಾರ್ಯಗಳೇನವ ಅವು ಜ್ಞಾನಿಗಳ ಅರ್ಥಾತ್ ಸಾಂಖ್ಯ ಯೋಗಿಗಳ ಜ್ಞಾನ ಯೋಗ ನಿಷ್ಠೆ ಮತ್ತು ಯೋಗಿಗಳ ನಿಷ್ಕಾಮ ಕರ್ಮ ಯೋಗ ನಿಷ್ಠೆ. ನಾ ಕರ್ಮ ಮಾಡಂತ ಹೇಳಿನಿ, ಕಾಮ್ಯದಿಂದಲ್ಲ, ನಿಷ್ಕಾಮದಿಂದ. ನಿಷ್ಕಾಮ ಅಂದ್ರೆ ಫಲದ ಇಚ್ಛೆ ಅಪೇಕ್ಷೆ ಇಲ್ಲ. ಅಂದ್ರೆ ಅಂತ್ಯಕಾಲದಲ್ಲಿ ಆತ ಅಂತರಂಗದಲ್ಲಿ ತನ್ನ ಸ್ವರೂಪವನ್ನು ತಾನು ಕಾಣಬಹುದು. ಅದಕ್ಕೇನಾಗಬೇಕಂದ್ರೆ ಮುಖ್ಯವಾದದ್ದು ಸಾಧನೆ. ಸಾಧನೆ ಈಗ ಸಾಮಾನ್ಯವಾಗಿ ಮನೆಯಲ್ಲಿ ಒಂದು ಎತ್ತು, ಒಂದು ಆಕಳ, ಒಂದು ನಾಯಿ ಸಾಕಿವಂತ ಇಟ್ಕೋರಿ. ಅವೇನು ಮಾಡ್ತಾವಂದ್ರೆ ಹೊರಗಡೆ ಶರೀರ ಇಂದ್ರಿಯಾದಿಗಳಿಂದ ಅವು ಹೊರಗೆ ಹೋಗ್ತಾವ. ಅದಕ್ಕಾಗಿ ನಾವೇನು ಮಾಡ್ತೀವಿ, ಹೊರಗಡೆ ಹೋಗಬಾರ್ದು ಅಂತ ವಿಚಾರ ಮಾಡಿಕೊಂಡು ಆ ಒಂದು ಶರೀರವನ್ನ ಒಂದು ಸರಪಳಿಗಾಗಲಿ ಒಂದು ಹಗ್ಗಕ್ಕಾಗಲಿ ಕಟ್ಟಿ ಕೂಟಕ್ಕೆ ಕಟ್ತೀವಿ. ಯಾಕಂದ್ರೆ ಹೊರಗೆ ಹೋಗಿ ಬಂದದ, ಈಗ ಒಳಗೆ ಬಂದದ, ಒಳಗೂ ಕೂಡ ತಿನ್ನಲಿಕ್ಕೆ ಎಲ್ಲ ಅನುಕೂಲ ಆದ, ಒಟ್ಟಾದ, ಮೇವಾದ, ಬೇಕಾದ, ಕಟ್ಟಿ ಹಾಕಿವಿಲ್ಲ. ಯಾಕೆ ಕಟ್ಟಿ ಹಾಕ್ತಿವಂದ್ರೆ ಬಿಚ್ಚಿದರೆ ಮತ್ತೆ ಹೊರಗೆ ಹೋಗ್ತಾವು, ಅದು ಹೊರಗೆ ಹೋಗ್ತದಿಲ್ಲ. ಅದಕ್ಕಾಗಿ ಕಟ್ಟಿ ಹಾಕ್ತೀವಿ. ಅದೇ ಒಂದು ನಾಯಿಗಾಗಲಿ ಅಥವಾ ಒಂದು ಪಶುವಿಗಾಗಲಿ ಬಹಳ ಸಾಧನೆಯನ್ನ ಮಾಡಿ ಬಹಳ ದಿನ ಆದ್ಮೇಲೆ ಅದು ತಾನು ಹೊರಗೋಗುವ ವೃತ್ತಿಯನ್ನು ಬಿಟ್ಟದ. ಕಟ್ಟಿ ಹಾಕೋದು ಬೇಕಾಗಿಲ್ಲ, ಹಗ್ಗ ಬೇಕಾಗಿಲ್ಲ, ಸರಪಳಿ ಬೇಕಾಗಿಲ್ಲ, ಮನೆಗೆ ಇರ್ತದ. ಮೊದಲು ಬಿಚ್ಚಿದ್ರೆ ಹೊರಗೋದಿತ್ತು, ಈಗ ಕಟ್ಟಿ ಹಾಕದಿದ್ರು ಕೂಡ ಒಳಗಡೆ ಇರ್ತಾವ. ಈ ಹೊರಗೆ ಹೋಗ ವೃತ್ತಿಯಿಂದ ಒಳಗೆ ಇರೋದು ಬಂತಲ್ಲ, ಅದು ವೃತ್ತಿಯ ಸಾಧನೆ. ಅದು ಸುಮ್ಮನೆ ಬಂದಿಲ್ಲ, ಬಹಳ ಸಾಧನೆ ಮಾಡಿದಾಗ ಅದು ಅಲ್ಲೇ ಇರ್ತದೆ. ನೀನು ಒಂದ್ಸಲ ಹೊರಗೆ ಹೋಗೋಂದ್ರೆ ಕೂಡ ಹೋಗೋದಿಲ್ಲ, ಅದು ನೀನು ಹೋಗಂದ್ರೆ ಹೋಗೋದಿಲ್ಲ. ಮೊದಲು ಹೋಗ್ಬಾರ್ದಂದ್ರೆ ಹೋಗ್ತಿತ್ತು. ಹಂಗ ಜ್ಞಾನಿಗಳ ವೃತ್ತಿ ಎನ್ನುವುದು ಮನಸ್ಸು, ಬುದ್ಧಿ, ಇಂದ್ರಿಯಗಳ ಮೂಲಕ ವಿಷಯಾದಿಗಳಿಗೆ ಮೊದಲು ಹೋಗ್ತಿತ್ತು. ಹೋಗದೆ 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 ಈಗ ಏನಾಗದಂದ್ರೆ ವೃತ್ತಿ ಅಂತರ್ಮುಖ ಆಗದ ಜ್ಞಾನಿಗಳಿಗೆ. ಹೊರಗಡೆ ಹೋಗೋದು ಏನು ಇಲ್ಲ ಅಂತ ಗೊತ್ತಾದ್ಮೇಲೆ ಆ ಪ್ರಾಣವಾಯುವಿನ ಜೊತೆಗೆ ಮೊದಲು ವೃತ್ತಿ ಹೋಗ್ತಿತ್ತು. ಅವ್ರಿಗೆ ಅಜ್ಞಾನಿಗಳಿಗೆ ವೃತ್ತಿ ಹೋಗ್ತಿತ್ತು. ಮನಸ್ಸು ಹೋಗ್ತಿಲ್ಲ ಪ್ರಾಣದ ಜೊತೆಯಲ್ಲಿ. ಈಗ ಪ್ರಾಣ ಹೋಗ್ತದ ಬರ್ತದ, ಆದ್ರೆ ಅವನ ವೃತ್ತಿ ಹೋಗೋದಿಲ್ಲ, ಬರೋದಿಲ್ಲ. ಅಂತ್ಯಕಾಲದಲ್ಲಿ ಏನಾಗ್ತದ, ಅವ್ರಿಗೆ ಯಾವ ವಿಷಯ ಇಲ್ಲಂದ್ರೆ ಲೋಕದಲ್ಲಿ ಅಪೇಕ್ಷೆ ಇಲ್ಲ, ಲೋಕದ ವಸ್ತುಗಳ ಅಪೇಕ್ಷೆ ಇಲ್ಲ.
ಪ್ರಪಂಚ ಬೇಕಾಗಿಲ್ಲ, ಪ್ರಪಂಚದ ವಸ್ತುವಿನ ಅಪೇಕ್ಷೆ ಇಲ್ಲ, ಪಡೆಯೋದಿಲ್ಲ, ಬಿಡೋದಿಲ್ಲ. ಮತ್ತು ಸಾಧನೆಯಿಂದ ಲೋಕಾದಿಗಳ ಅಪೇಕ್ಷೆ ಇಲ್ಲ, ಲೋಕಾದಿಗಳ ವಿಷಯ ಪ್ರಾಪ್ತಿನೂ ಬೇಕಿಲ್ಲ. ಯಾರಿಗೆ? ಜ್ಞಾನಿ. ಅಲ್ಲಿಗೆ ಹೋಗ್ಬೇಕಂತನೂ ಅಪೇಕ್ಷೆ ಇಲ್ಲ, ಇಲ್ಲಿ ಹೊರಗೆ ಹೋಗ್ಬೇಕಂತನೂ ಇಲ್ಲ, ಮತ್ತೆ ಬ್ರಹ್ಮಲೋಕಕ್ಕೆ ಹೋಗ್ಬೇಕಂತನೂ ಇಲ್ಲ. ಇಲ್ಲಲ್ಲ. ಆವಾಗ ಅಂತ್ಯಕಾಲೆ ಕೊನೆ ಕ್ಷಣದಲ್ಲಿ ಜ್ಞಾನಿಗಳ ಪ್ರಾಣ ಅನ್ನುವುದು ಎಲ್ಲಿ ಹೋಗ್ತದ ಅಂದ್ರೆ ಈ ಜಗತ್ತಿನಲ್ಲಿ ಹೊರಗೆ ಹೋಗೋದಿಲ್ಲ, ಸ್ವರ್ಗಾದಿ ಲೋಕಗಳಿಗೆ ಹೋಗೋದಿಲ್ಲ, ಅದು ಒಳಗನೇ ಲಯ. ಒಳಗನೇ ಲಯ. ಎಲ್ಲಿ ಲಯ ಆಯಿತು? ಸಮುದ್ರದ ತೆರೆಗಳು ಸಮುದ್ರದಲ್ಲೇ ಲಯವಾದಂತೆ. ಸಮುದ್ರದ ತೆರೆಗಳು ಎಲ್ಲಿ ಲಯ ಆದವು? ಸಮುದ್ರದಲ್ಲೇ ಲಯ ಆದವು. ಆಭರಣ ಎಲ್ಲಿ ಲಯ ಆದವು? ಬಂಗಾರದಲ್ಲೇ ಲಯ ಆದವು. ಅದರಂತೆ ಆ ಜ್ಞಾನಿ ಅಂತ್ಯಕಾಲದಲ್ಲಿ ಬ್ರಹ್ಮಜ್ಞಾನಿ ಹೆಂಗಾಗ್ತಂದ್ರೆ ಎಲ್ಲಿ ಹೋಗೋದಿಲ್ಲ, ಬರೋದಿಲ್ಲ. ಎಷ್ಟು ಸಾಧನೆ ಆಗಿರ್ಬೇಕಂತ. ಏನಾದ್ರೂ ಫಲದ ಅಪೇಕ್ಷೆ ಇದ್ರಿಲ್ಲ ಹೋಗೋದು ಬರೋದು. ಫಲದ ಅಪೇಕ್ಷೆ ಇಲ್ಲ, ಇಚ್ಛೆ ಇಲ್ಲ, ಪಡಿಬೇಕನ್ನೋದಿಲ್ಲ, ಬಿಡಬೇಕನ್ನೋದಿಲ್ಲ, ತೆಲ್ಲಿಗೆ ಹೋಗೋದು. ಹಾಗಾಗಿ ಇಲ್ಲಿ ಮನುಷ್ಯ ಅಂದ್ರೆ ಶ್ರೀಕೃಷ್ಣ ಹೇಳೋದು ಜ್ಞಾನ ಯೋಗ ನಿಷ್ಠೆ ಮತ್ತು ಯೋಗಿಗಳ ನಿಷ್ಕಾಮ್ಯ ಕರ್ಮಯೋಗ ನಿಷ್ಠೆ. ಅವರು ಅಜ್ಞಾನಿಗಳು ಹೇಗೆ ಮಾಡ್ತೀವಿ ಅಂದ್ರೆ ಫಲದ ಇಚ್ಛೆ ಅಪೇಕ್ಷೆಯಿಂದ ಕರ್ಮ ಮಾಡ್ತೀವಿ. ಆ ಫಲಗಳ ಇಚ್ಛೆ ಲೋಕಾದಿಗಳ ಇಚ್ಛೆ ಇಲ್ಲದ ಅಲ್ಲಿಗೆ ಹೋಗ್ತದೆ. ಹೋಗಬೇಕಲ್ಲ ಅಲ್ಲಿ. ಮತ್ತೆ ಇಚ್ಛೆ ಇಲ್ಲ ಅಂದ್ರೆ ಹೊರಗೆ ಹೋಗೋ ಇಚ್ಛೆ ಇಲ್ಲ, ಒಳಗ ಸರಿ. ಹಾಗೆ ನ ಕರ್ಮಾಣಂ ಅನಾರಂಭಾತ್ ನೈಷ್ಕರ್ಮ್ಯಂ ಪುರುಷ ಅಶ್ನುತೆ ನ ಚ ಸನ್ಯಸನಾತ ಏವ ಸಿದ್ಧಿಂ ಸಮಧಿಗಚ್ಚತಿ. ಅಂದ್ರೆ ಮನುಷ್ಯನು ಕರ್ಮಗಳನ್ನ ಪ್ರಾರಂಭಿಸದೇ ಇರುವುದರಿಂದ ನಿಷ್ಕರ್ಮತೆಯನ್ನ ಪಡೆಯುವುದಿಲ್ಲ. ಯಾಕಂದ್ರೆ ಕ್ರಿಯೆಗಳ ಕರ್ತವ್ಯವೆಂಬ ಅಭಿಮಾನ ಇಲ್ಲ. ಕ್ರಿಯೆಗಳು ಮಾಡ್ತಾನ, ಕರ್ತವ್ಯವಿಲ್ಲದೆ ಮಾಡಿ ಸರ್ವವ್ಯಾಪಿ ಸಚ್ಚಿದಾನಂದ ಘನ ಪರಮಾತ್ಮನಲ್ಲಿ ಏಕೋ ಭಾವದಿಂದ ತಲ್ಲೀನನಾಗಿರುವುದೇ ಜ್ಞಾನಯೋಗ. ಜ್ಞಾನಯೋಗದ ಅರ್ಥ ಆಯ್ತಲ್ಲ, ತನ್ನಲ್ಲೇ ತಾನು ತಲ್ಲೀನನಾಗಿರುವುದೇ ಜ್ಞಾನಯೋಗ. ಇದನ್ನೇ ಮಹಾಜನ ಮಹಾತ್ಮರು ಸನ್ಯಾಸ ಯೋಗ ಅಂತಲೂ ಕರೀತಾರ, ಸಾಂಖ್ಯ ಯೋಗ ಅಂತ ಕರೀತಾರ, ಮತ್ತು ಇನ್ನಿತರು ಇತ್ಯಾದಿ ಅಂದ್ರೆ ಅನಂತ ಹೆಸರುಗಳಿಂದ ಹೇಳೋದಿಲ್ಲ ಅಂತಲ್ಲ. ಇಲ್ಲಿ ಫಲ ಮತ್ತು ಆಸಕ್ತಿಯನ್ನು ತ್ಯಜಿಸಿ ಭಗವದ್ ಜ್ಞಾನಾನುಸಾರ ಕೇವಲ ಭಗವದ್ ಅರ್ಥ ಸಮತ್ವ ಬುದ್ಧಿಯಿಂದ ಕರ್ಮ ಮಾಡುವುದೇ ನಿಷ್ಕಾಮ ಕರ್ಮಯೋಗ. ಆಸಕ್ತಿಯನ್ನು ತ್ಯಜಿಸಿ ಮಾಡ್ಬೇಕಂತಾರ. ಆವಾಗ ಭಗವದ್ ಜ್ಞಾನ ಅನುಸಾರ ಕೇವಲ ಭಗವದ್ ಅರ್ಥ ಸಮತ್ವ ಬುದ್ಧಿಯಿಂದ ಕರ್ಮ ಮಾಡುವುದು ನಿಷ್ಕಾಮ. ಯಾಕಂದ್ರೆ ಜ್ಞಾನಿಗಳಾದರೂ ಕೂಡ ಅರ್ಜುನ ಕರ್ಮವನ್ನ ಮಾಡಬೇಕಾಗ್ತದ ಅಂತ ಯಾಕೆ ಒತ್ತಿ ಒತ್ತಿ ಹೇಳ್ತೇನೆಂದ್ರೆ ಇದು ಕರ್ಮಜನ್ಯ ಶರೀರ. ಕರ್ಮ ಮಾಡಿನೇ ಹುಟ್ಟಿ ಬಂದ. ಆ ಮೂರು ಕರ್ಮದಲ್ಲಿ ಸಂಚಿತ ಕರ್ಮ, ಆಗಾಮಿ ಮತ್ತೆ ಪ್ರಾರಬ್ಧ. ಸಂಚಿತ ಅಂದ್ರೆ ಹಿಂದೆ ಮಾಡಿದ್ದು, ಆಗಾಮ ಅಂದ್ರೆ ಈಗ ಮಾಡಿದ್ದು ಮುಂದೆ ಬರೋದು.
ಈಗ ವರ್ತಮಾನದ್ದಿದು ಕರ್ಮ. ಜ್ಞಾನ ಯೋಗ ನಿಷ್ಠೆಯಿಂದ ಆತನಿಗೆ ಸಂಚಿತ ನಷ್ಟ ಆಗ್ಯದ, ಆಗಾಮಿ ನಷ್ಟ ಆಗ್ಯದ, ಪ್ರಾರಬ್ಧ ಉಳ್ಕೊಂಡದ. ಪ್ರಾರಬ್ಧ ಅನುಸಾರವಾಗಿ ಏನು ಮಾಡಬೇಕಾಗಿದೆ ಅದು ಮಾಡಲೇಬೇಕಾಗ್ಯದ. ಮಾಡಬೇಕು, ನೀವು ಮಾಡದಿದ್ರೆ ನಡೆಯಂಗಿಲ್ಲ ಅಂತದ. ಕರ್ಮ ಮಾಡಕ್ಕೆ ಹುಟ್ಟಿದ್ರೆ ಕರ್ಮ ಮಾಡಬೇಕಲ್ಲ. ಆದರೆ ಆ ಕರ್ಮಗಳನ್ನು ಹೇಗೆ ಮಾಡುವುದು ಅಂದರೆ ಆಸಕ್ತಿಯಿಂದ ಮಾಡಿದರೆ ಭೌಕ ಕಾರಣ ಆಗ್ತದೆ, ನಿರಾಸಕ್ತಿಯಿಂದ ಮಾಡಿದರೆ ಮೋಕ್ಷಕ್ಕೆ ಕಾರಣ ಆಗ್ತದೆ. ಅದಕ್ಕೆ ನೀ ಏನು ಮಾಡು ಅಂದರೆ, ಇಲ್ಲಿ ಸಮತ್ವ ಯೋಗ, ಬುದ್ಧಿಯೋಗ, ಕರ್ಮಯೋಗ, ತದರ್ಥ ಕರ್ಮ, ಮದರ್ಥ ಕರ್ಮ, ಮತ್ಕರ್ಮ ಇತ್ಯಾದಿ ಹೆಸರುಗಳಿಂದ ಹೇಳಿದ್ರು ಕೂಡ ಅದು ಇಷ್ಟೇ ಇರೋದು. ಯಾವ ಸ್ಥಿತಿಯನ್ನು ಪಡೆದ ಪುರುಷನ ಕರ್ಮಗಳು ಅಕರ್ಮವಾಗಿ ಹೋಗುತ್ತವೋ, ಅರ್ಥಾತ್ ಫಲವನ್ನು ಉತ್ಪತ್ತಿ ಮಾಡಲಾರದು, ಆ ಸ್ಥಿತಿ ನಿಷ್ಕರ್ಮತೆ. ಕರ್ಮ ಮಾಡ್ತಾನ, ಆ ಕರ್ಮಗಳು ಅಕರ್ಮ ಮಾಡಿದ್ರೂ ಬಳಸಿ ಬ್ರಹ್ಮಚಾರಿ, ಉಂಡು ಉಪವಾಸಿ. ಊಟ ಮಾಡಲೇನು ಆದ್ರೆ ಉಪವಾಸ ಅಂದ್ರೆ ಅಲ್ಲಿ, ಬೆಳೆಸಲೇನು ಬ್ರಹ್ಮಚಾರಿ. ಹಾಗೆ ಫಲವನ್ನ ಉತ್ಪತ್ತಿ ಮಾಡಲಾದ ಸ್ಥಿತಿ ಏನದ ಅದೇ ನಿಷ್ಕರ್ಮತೆ ಅಥವಾ ನಿಷ್ಕಾಮ್ಯ ಅಂದ್ರೆ, ಅಥವಾ ಸಮತ್ವ ಬುದ್ಧಿ. ಈಗ ಸಹಜವಾಗಿ ನಮ್ಗೆ ಅರ್ಥ ಆಗುವಂಗ ಶಾಸ್ತ್ರಗಳಲ್ಲಿ ಎಷ್ಟೋ ಸಲ ಬಂದು ಹೋಗ್ಯಾವ. ಯಾವುದಂದ್ರೆ, ಬಂಜಿ ಸ್ತ್ರೀಯಳ ಒಡನಾಟದ ಸಂಭೋಗದಂತೆ ಆ ಸ್ತ್ರೀಯಲ್ಲಿ ಕರ್ಮ ನಡೆದಲ್ಲೇನು ನಡೆದ, ಅದಕ್ಕೆ ಫಲ ಏನು ಉತ್ಪತ್ತಿ ಆದಲ್ಲ. ಗಂಡಾಗಲಿ ಹೆಣ್ಣಾಗಲಿ ಸಣ್ಣಾಗಲಿ ಏನಾನು ಒಂದು ಉತ್ಪತ್ತಿ ಆಗ್ಬೇಕಲ್ಲ, ಅಲ್ಲಿ ಉತ್ಪತ್ತಿ ಇಲ್ಲ. ಆ ಸ್ಥಿತಿ ಕರ್ಮ ಮಾಡಿದ್ರು ಮಾಡ್ದಂಗಾಯ್ತು ಅನ್ನೋದು ನಿಷ್ಕರ್ಮ. ಹಾಗೆ ಮನುಷ್ಯನು ಕರ್ಮಗಳನ್ನು ಪ್ರಾರಂಭಿಸದೇ ಇರುವುದರಿಂದ ನಿಷ್ಕರ್ಮತೆಯನ್ನು ಪಡೆಯೋದಿಲ್ಲ. ಕರ್ಮ ನಾವು ಮಾಡಲಾರ ಸುಮ್ಮನೆ ಕುಂತ್ರೆ ಅದು ನಿಷ್ಕಾಮ್ಯ ಕರ್ಮ ಆಗೋದಿಲ್ಲ. ಮಾಡಬೇಕು, ಕರ್ಮ ಮಾಡಬೇಕು. ಕರ್ಮ ಹೇಗಿರ್ಬೇಕಂದ್ರೆ ನಿಷ್ಕರ್ಮತೆ ಆಗಿರ್ಬೇಕು. ಅದಕ್ಕೆ ಫಲ ಇರಬಾರದು. ಈ ಲೋಕದಲ್ಲಿ ಫಲ ಬೇಕಾಗಿಲ್ಲ, ಪರಲೋಕದಲ್ಲಿ ಫಲ ಇಲ್ಲ, ಕೈಲಾಸದಲ್ಲಿ ಫಲ ಬೇಕಾಗಿಲ್ಲ. ಏನು ಫಲ ಇಲ್ಲದೆ ಮಾಡುವುದೇನದ ನಿಷ್ಕಾಮ. ನಿನಗೆ ಯಾವುದು ಫಲ ಇಚ್ಛೆ ಅಪೇಕ್ಷೆ ಇಲ್ಲ ಅಂದಮೇಲೆ ನೀನು ಯಾಕೆ ಹುಟ್ಟಕೋತಿದ್ದಿ? ನಾವು ಮನೆಗೆ ತಿರ್ತಿರಿಗೆ ಯಾಕೆ ಬರ್ತೀವಿ ಅಂತಂದ್ರೆ, ಮನೆಯಲ್ಲಿ ನಮ್ಮವ್ರ ಯಾರೋ ಆರಂತ ಬರ್ತೀವಿಲ್ಲ. ನಾವು ಅಷ್ಟೇ ಅಲ್ಲ, ಎಲ್ಲ ಇಡೀ ಜಗತ್ತಿನಲ್ಲಿ ಎಲ್ಲರೂ ಮರಳಿ ಮನೆಗೆ ಯಾಕೆ ಹೋಗ್ತೀವಿ ಅಂದ್ರೆ, ಮನೆಯಲ್ಲಿ ಏನೋ ನಮ್ಮವ್ರು ಯಾರಂತ. ಯಾರು ಇಲ್ಲದವರು ಅವರು ಮನೆಗೆ ಹೋಗ್ತೀವಿ ಅಂತ ಹೇಳ್ತಾರೆ. ಇಲ್ಲೇ ಅನುಭವ ಅದ. ಸಾಧು ಸಂತನ ಕೇಳ್ರಿ, ನಾವೆಲ್ಲರೂ ಬರ್ತವಪ್ಪ ಯಪ್ಪ ಅಂತ ಹೇಳಿದಾಗ ಹೋಗಿ ಬರ್ರಿ, ನೀವೆಲ್ಲಿಗೆ ಹೋಗ್ತೀರಿ ಅಂತ ಅವ್ರನ್ನ ಯಾರನ್ನ ಕೇಳ್ಯಾರ ಅವ್ರನ್ನ. ಯಾಕೆ ಅವ್ರಿಗೆ ಯಾವುದು ಇಲ್ಲ ಅಂತ, ಮನೆ ಇಲ್ಲ, ಮಠ ಇಲ್ಲ, ಏನಿಲ್ಲ. ಅವ್ರಿಗೇನು ಎಲ್ಲಿ ಇರ್ತಾರ ಅಲ್ಲೇ ಅವರ ಊರಂತ. ಯಾವ ಊರಂದರೆ ಏನು ಹೇಳಲ್ಲಯ್ಯ, ನಾ ಇರುವೆ ಊರು ಎಲ್ಲ ನಮ್ಮದಯ್ಯ. ಅವರು ಎಲ್ಲೆಲ್ಲಾರ ಅದೇ ತಮ್ಮದು ಊರು ಅನ್ಕೊಂಡ್ರು. ನಾವು ಎಲ್ಲೆಲ್ಲಿ ಇರ್ತೀವಿ ಅಲ್ಲೆಲ್ಲ ನಮ್ಮೂರು ಅಲ್ಲ ಅಂತ ನಾವು ತಿಳ್ಕೊಂಡ್ವಿ. ನಮ್ಮೂರು ಅಂತೀವಿ ನಾವು. ಯಾವ ಊರಿಗೆ ಏನಪ್ಪ ಇವನು ಯಾವ ಊರಂದ್ರೆ ಇದೇ ಊರಂತ ಅನ್ನಂಗಿಲ್ಲ. ಅವರು ಎಲ್ಲಿ ಯಾರ ಇದೇ
ಕರ್ಮಗಳನ್ನು ತ್ಯಾಗ ಮಾಡಿದ ಮಾತ್ರಕ್ಕೆ ಭಗವತ್ ಸಾಕ್ಷಾತ್ಕಾರ ರೂಪಿ ಸಿದ್ಧಿಯನ್ನ ಪಡೆಯುವುದಿಲ್ಲ. ಕರ್ಮ ಮಾಡೋದು ಬಿಟ್ಟಿನಂದ್ರೆ ಭಗವತ್ ಸಾಕ್ಷಾತ್ಕಾರ, ಸ್ವರೂಪ ಸಾಕ್ಷಾತ್ಕಾರ ಪಡಿಲಿಕ್ಕೆ ಸಾಧ್ಯ ಇಲ್ಲ. ಮಾಡಿದ್ರೆ ಪಡಿಲಿಕ್ಕೆ ಅಸಾಧ್ಯ ಆಗಿದೆ. ಮಾಡಿದರೆ ಪಡಿಲಿಕ್ಕೆ ಅಸಾಧ್ಯ ಅದ. ಯಾವುದನ್ನ ನೋಡ್ರಿ, ಹೌದಿಲ್ಲ? ರೈತ ಕರ್ಮ ಮಾಡ್ತಾನಂತ ವರ್ಷಕ್ಕಿಷ್ಟು ಧಾನ್ಯ ಕಾಳು ಕಡಿ ಮನೆಗೆ ಬರ್ತಾವ. ವ್ಯಾವಹಾರಿಕ ಏನಾದ್ರು ವ್ಯವಹಾರ ಮಾಡ್ತಾನಂದ್ರೆ ಬದುಕಲಿಕ್ಕೆ ಇಷ್ಟು ಹಣ ಸಂಪತ್ತು ಬರ್ತದೆ. ಜಗತ್ತಿನಲ್ಲಿ ಹುಟ್ಟಿದಂತ ಎಲ್ಲ ಪ್ರಾಣಿಗಳು ಒಂದಿಲ್ಲ ಒಂದು ರೀತಿ ಒಂದು ಪ್ರಕಾರ ಕರ್ಮವನ್ನು ಮಾಡಲೇಬೇಕು. ಪ್ರತಿಯೊಂದು ಪ್ರಾಣಿ ಪಕ್ಷಿ ಕರ್ಮ ಮಾಡಬೇಕಲ್ಲ. ಸಣ್ಣ ಇರುವೆ ಆದ ಅಂತ ಇಟ್ಕೋರಿ, ಬಾಸ ಹೇಳಿ ನಾನು. ಅದು ಇರುವೆ ಅಂದ್ರೆ ಎಷ್ಟಾದ್ರೆ ಇಷ್ಟೇ ಅಂತ ಕಣ್ಣಿಗೆ ಕಾಣಲಾರ್ದಷ್ಟು ಅದು. ಆದರೂ ಕೂಡ ಒಂದು ಪ್ರಸಂಗದಲ್ಲಿ ಮಾವಿನ ತೋಟದಲ್ಲಿ ಮಾವಿನ ಗಿಡದ ತುಟ್ಟ ತುದಿಯ ಹಣ್ಣನ್ನು ನೋಡಿ ಆ ಹಣ್ಣಿನ ವಾಸನೆಗೆ ಅದು ಪಡೆಯಬೇಕೆಂಬ ಇಚ್ಛೆಯಿಂದ ಏನ್ ಮಾಡ್ತದ, ಪ್ರಾರಂಭ ಮಾಡ್ತದ ನೋಡಿ. ಏನ್ ಮಾಡ್ತದ, ಕರ್ಮ ನಡಿಬೇಕು, ಶುರು ಮಾಡಬೇಕು, ನಡೆಯಬೇಕಲ್ಲ. ಅದಕ್ಕೆ ಆ ಗಿಡ ಕೇಳ್ತಂತ, ನೋಡು ಸಣ್ಣ ಇರುವಿದ್ದಿ ನೀನು, ಇಲ್ಲಿಂದ ಅಲ್ಲಿಗೆ ಹೆಜ್ಜೆ ಹಾಕ್ತಾ ಹಾಕ್ತಾ ಹಣ್ಣನ್ನು ಮುಟ್ಟಬೇಕಾಗಿದ್ರೆ ಸುಣ್ಣಾಗಿ ಹೋಗ್ತಿದ್ದಿ, ಯಾಕಷ್ಟು ಪ್ರಯತ್ನ ಮಾಡ್ತಿದ್ದೆ ಅಂತ. ಅವಾಗ ಅದು ಹಣ್ಣು ದೊಡ್ಡದಾದ, ಇರುವೆ ನೀ ಚಿಕ್ಕದಿದ್ದಿ, ಅದು ನಿನ್ಗ ಫಲ ಸಿಗಬೇಕಾದ್ರೆ ಬಹಳ ಕಷ್ಟ ಅದ, ಅಸಾಧ್ಯ, ಪ್ರಯತ್ನ ಹಾಕಿ ಮಾಡ್ತಾನೆ. ಆವಾಗ ಆ ಮರ ಹೇಳ್ತು, ಆ ಹಣ್ಣನ್ನು ತೊಟ್ಟ ತುದಿಯಲ್ಲಿ ಬಿಡೋದು ಬಿಟ್ಟು ಬಡ್ಡಿಯಲ್ಲೇ ನಾನು ಮಾಡಿದ್ರೆ, ಬಡ್ಡ್ಯಾಗ ಹಣ್ಣು ಬಿಟ್ಟಿದ್ರೆ ಯಾರು ಈ ಕರ್ಮವನ್ನ ಮಾಡಲಾದ ಫಲ ತಿಂತಿದ್ರು ಅದಕ್ಕೆ ಆ ಫಲಕ್ಕೆ ಏನದಂದ್ರೆ ಏನು ಲಾಭ ಇಲ್ಲ. ಎಲ್ಲರೂ ಬಡ್ಡ್ಯಾಗ ತಿಂತಿದ್ರು. ಆ ಹಣ್ಣು ಅಲ್ಲಿ ಹಾಕಿಟ್ಟಿದ್ರೆ ಧೀರ ಪುರುಷ ಸಾಧನೆಯಿಂದ ಆ ಕರ್ಮವನ್ನು ಮಾಡಿ ಅದು ತಿನ್ನಲಿ ಅಂತ ಅಲ್ಲಿಟ್ಟಿನಿ ಅಂತ ಹೇಳಿದಾಗ ಅರ್ಥ ಮಾಡಬೇಕು ನಾವು. ಭಗವಂತ ಫಲಗಳನ್ನ ಈ ಜಗತ್ತಿನಲ್ಲಿ ಎಲ್ಲ ಅವನೇ ಮಾಡಿ ನೋಡ್ರಿ. ಗಾಳಿಯ ತಂದೆ, ನೀರ ತಂದೆ, ಭೂಮಿಯ ತಂದೆ, ಎಲ್ಲವೂ ಜಗತ್ತಿನಲ್ಲಿ ಏನು ಸೃಷ್ಟಿಯಾಗ್ಯಾವ ಎಲ್ಲವೂ ಭಗವಂತನ ಅವಲ್ಲ. ಭಗವಂತನೇ ಎದ್ದು ಅವು ಯಾರಿಗಾಗಿ, ನಮಗಾಗಿ ಇಟ್ಟ ನಾವು. ಪರಮಾತ್ಮ ಇಷ್ಟೆಲ್ಲ ಸೃಷ್ಟಿಯಲ್ಲಿ ಅನೇಕ ಅವಲ್ಲ. ಯಾರಿಗಾಗಿ ಮಾಡ್ಯಾನಂದ್ರೆ ನಮಗಾಗಿ ಮಾಡ್ಯಾನ. ನಮಗಾಗಿ ಮಾಡ್ಯಾನಂದ್ರೆ ನಮಗೆ ಯಾಕೆ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಅಂದ್ರೆ ಅಲ್ಲಿ ನೇಮ ಇಟ್ಟನ, ಯಾರು ಕರ್ಮವನ್ನ ಮಾಡ್ತಾರ ಅವರಿಗೆ ಫಲಗಳು ದೊರಿತಾವಂತ ಅಲ್ಲೆಲ್ಲಿ ಇಟ್ಟಂತ. ಕರ್ಮ ಮಾಡದೇ ಇದ್ರೆ ನೀನೇನಾಗ್ತಿದ್ದಿ, ಸೋಮವಾರ ಆಗ್ತಿದ್ದಿ, ಏನು ಮಾಡ್ತಿದ್ದಿಲ್ಲ ಅಂತ. ಯಾರು ಏನು ಮಾಡ್ತಿದ್ದಿಲ್ಲ. ಹಾಗಾಗಿ ಕರ್ಮವನ್ನ ಮಾಡು, ಕರ್ಮವನ್ನ ತ್ಯಾಗ ಮಾಡಬೇಡ. ಕರ್ಮ ತ್ಯಾಗ ಮಾಡೋದಲ್ಲ, ಹೇಳಿದು. ಧೀರ ಪುರುಷ ಅಂದ್ರೆ ಅವನು ಸಾಧನೆಯನ್ನ ಮಾಡಬೇಕಾಗ್ಯವ. ಹಾಗಾಗಿ ನಹಿ ಕಶ್ಚಿತ್ ಕ್ಷಣಂ ಅಪಿ ಜಾತೋ ತಿಷ್ಠತೆ ಅಕರ್ಮಕೃತ ಕಾರ್ಯತೆ ಅವಶ ಕರ್ಮ ಸರ್ವ ಪ್ರಕೃತಿ ಜೈ ಗುಣೈ ಅಂದ್ರೆ ಯಾರೂ ಸಹ ಯಾವ ಕಾಲದಲ್ಲಿಯೂ ಕೂಡ ಕ್ಷಣ ಮಾತ್ರವೂ ಕೆಲಸ ಮಾಡದೆ ಇರಲಿಕ್ಕೆ ಬರುವುದಿಲ್ಲ. ಯಾರು ಒಂದು ಕ್ಷಣ ಕೂಡ ಕರ್ಮ ಮಾಡದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾಡಬೇಕು.
ನಿಸ್ಸಂದೇಹವಾಗಿ ಎಲ್ಲರೂ ಪ್ರಕೃತಿಯಿಂದ ಉಂಟಾದ ಗುಣಗಳಿಗೆ ಪರವಶರಾಗಿ ಕರ್ಮವನ್ನು ಮಾಡುತ್ತಾರೆ. ಪ್ರಕೃತಿಯ ಗುಣಗಳಾವಲ್ಲ, ಆ ಗುಣಗಳಲ್ಲಿ ಸತ್ವಗುಣ, ರಜಗುಣ, ತಮೋ ಗುಣಗಳು ಇವು ಯಾರು ಮಾಡ್ಯಾರ? ಪ್ರಕೃತಿಯ ನಿಯಮದಿಂದ ಆದುವಂತೆ ಆ ಗುಣಗಳಿಗೆ ಪರವಶರಾಗಿ ಕರ್ಮವನ್ನು ಮಾಡುತ್ತಾರೆ. ಅವರು ಸಾತ್ವಿಕ ಗುಣದಿಂದ ಪಾರಮಾರ್ಥದಲ್ಲಿ ಪ್ರವೇಶ ಮಾಡ್ಯಾರ, ರಜೋಗುಣದಿಂದ ಇನ್ನೊಂದು ಕರ್ಮದಲ್ಲಿ ಪ್ರವೇಶ ಮಾಡ್ಯಾರ, ತಮೋ ಗುಣದಿಂದ ಅಜ್ಞಾನದಲ್ಲಿ ಪ್ರವೇಶ ಮಾಡ್ಯಾರ. ಇವರು ಮಧ್ಯದವರು ಭಕ್ತಿ ಉಪಾಸನೆಯಲ್ಲಿ ಪ್ರವೇಶ ಮಾಡ್ಯಾರ. ಇನ್ನೂ ಕೆಲವು ಜನರು ನಾವೆಲ್ಲಿ ಪ್ರವೇಶ ಮಾಡ್ಯಾವಂತ ಗೊತ್ತಿಲ್ಲ. ಇವು ಮನುಷ್ಯನಿಗೆ ಮಾತ್ರ ಈ ಗುಣಗಳನ್ನು ಹೇಳಬೇಕಾಗ್ಯವ. ಅವು ಎಲ್ಲಿ ಪ್ರವೇಶ ಮಾಡ್ತಾವ, ಏನು ಮಾಡ್ತಾವ, ಎದಕ್ಕೆ ಹೊಂಟವ ಅಂತ ಗೊತ್ತೇ ಇಲ್ಲ. ಯಾರಿಗೂ ಹೇಳ್ತಾವ? ನಾವು ಯಾರಿಗೂ ಹೇಳಂಗಿಲ್ಲ. ಹಾಗಾಗಿ ಕರ್ಮ ಅನ್ನುವಂಥದ್ದು ನೀ ಮಾಡಬೇಕು, ಆಯ್ಕೆ ಮಾಡಿಕೊಳ್ಳುವುದು ನಿನಗೆ ಬಿಟ್ಟದ್ದು ಅಂತ. ಯಾವ ಕರ್ಮ ಮಾಡ್ತಿದ್ದಿ, ಯಾವುದು ನಿನ್ನ ಕಲ್ಯಾಣ ಮಾಡ್ತದ ಅಂತ ಕರ್ಮವನ್ನು ಮಾಡು, ಆದರೆ ನಿಷ್ಕಾಮದಿಂದ ಮಾಡು. ಕಾಮದಿಂದ ಮಾಡಕ ನೀನೇನು ಯಾವುದಕ್ಕೆ ಕಾರಣ ನೀನಾಗಿದೆ ಅಂತ ಎಲ್ಲವೂ ಕೂಡ ಪರಮಾತ್ಮನೇ ಕಾರಣವಿನ ನಾವು ಯಾವುದಕ್ಕೂ ಕಾರಣ ಅಲ್ಲ. ನಾವು ಯಾವುದಕ್ಕೂ ಕಾರಣ ಅಲ್ಲಂದ್ರೆ ಕಾರಣವಲ್ಲದ ಕಾರ್ಯಕ್ಕೆ ಯಾವತ್ತೂ ನಾವು ಇಚ್ಛೆ ಅಪೇಕ್ಷೆ ಮಾಡಬಾರ್ದು. ನೀನು ಹೊಲದಾಗ ನೀನು ಮೆಕ್ಕೆಜೋಳ ಬಿತ್ತಿದ್ದಿ ಅಥವಾ ಸೌತೆಕಾಯಿ ಹಾಕಿದ್ದಿ, ಬಹಳ ಬೆಳೆದವಂದ್ರೆ ಅದಕ್ಕೆ ಫಲ ಸೌತೆಕಾಯಿ, ಸೌತೆಹಣ್ಣು. ಅದಕ್ಕೆ ನೀನು ಇಚ್ಛೆ ಮಾಡೋದು ತಪ್ಪಲ್ಲ, ಯಾಕಂದ್ರೆ ನೀನೇ ಮಾಡಿದ್ದಲ್ಲ, ನೀ ಮಾಡಿದ್ದಿಲ್ಲ. ಅದರ ಫಲ ಏನಲ್ಲ, ಎರಡೂ ನಿನಗೆ ಸಂಬಂಧ. ನೀನು ಕಾರಣವಲ್ಲದ ಇನ್ನೊಬ್ಬರ ಹೊಲದಾಗ ಕಾರ್ಯರೂಪವಾದ ಏನಾದರೂ ಬೆಳೆದುತ್ತಂತ ಇಟ್ಟದು, ಅದರ ಅಪೇಕ್ಷೆ ಮಾಡಿದ್ರೆ ಅದೇನಾಯ್ತು? ನಿನಗೆ ದೋಷಕ್ಕೆ ಕಾರಣ ಆಯ್ತು. ನೀ ಮಾಡಿದ ನಿನ್ನ ಕರ್ಮಗಳು ನಿನಗಷ್ಟೇ ಕಾರಣ ಆದವು. ಅಲ್ಲಿ ಮಾಡಿದ್ದು ನಿನಗೆ ದುಃಖಕ್ಕೆ ಕಾರಣ ಆಯಿತು. ಅದರಂತೆ ಇಲ್ಲಿ ಕರ್ಮೇಂದ್ರಿಯಾಣಿ ಸ್ವಯಂ ಯಹ ಅಸ್ತೆ ಮನಸ ಸ್ಮರನ್ ಇಂದ್ರಿಯಾರ್ಥಾನ್ ವ್ಯೋಮೂಢಾತ್ಮ ಮಿಥ್ಯಾಚಾರ ಸಹ ಉಚ್ಯತೆ. ಆದ್ದರಿಂದ ಯಾವ ಕರ್ಮೇಂದ್ರಿಯಗಳನ್ನು ಹಠದಿಂದ ನಿಗ್ರಹಿಸಿ, ಕರ್ಮೇಂದ್ರಿಯಗಳಿಗೆ ಏನು ಮಾಡಬೇಕು? ಹಠದಿಂದ ಅವನ್ನ ನಿಗ್ರಹ ಮಾಡಬೇಕಂದ್ರೆ ಸ್ವಾಧೀನ ಮಾಡ್ಕೋಬೇಕು. ಮಾಡಿ ಇಂದ್ರಿಯ ಭೋಗಗಳನ್ನು ಮನಸ್ಸಿನಲ್ಲಿ ಯೋಚಿಸುತ್ತಾ ಇರುತ್ತಾನೆಯೋ ಅವನು ಮಿಥ್ಯಾಚಾರಿ, ಅರ್ಥಾತ್ ಬೂಟಾಟಿಕೆಯವನೆಂದು ಹೇಳಲ್ಪಡುತ್ತದೆ. ಯಾರಂದ್ರೆ ಮೂಢ ಬುದ್ಧಿಯ ಪುರುಷ ಜೀವಿ ಕರ್ಮೇಂದ್ರಿಯಗಳನ್ನ ಹಠದಿಂದ ನಿಗ್ರಹ ಮಾಡ್ತಾನೆ. ಇಂದ್ರಿಯ ಭೋಗಗಳನ್ನ ಮನಸ್ಸಿನಲ್ಲಿ ಯೋಚಿಸ್ತಾ ಇರ್ತಾನೆ. ಇಂದ್ರಿಯಗಳನ್ನ ನಿಗ್ರಹ ಮಾಡಿನ ಮನಸ್ಸಿನಲ್ಲಿ ಇಂದ್ರಿಯ ಸಂಯೋಗದ ವಿಷಯಗಳೇನವ ಆ ವಿಷಯಗಳ ಯೋಚನೆ ಮಾಡ್ತಾನೆ. ಮಾಡಿದರೆ ಅವನು ಮಿಥ್ಯಾಚಾರಿ ಅನ್ಬೇಕಂತ. ಮಿಥ್ಯಾಚಾರಿ ಬೂಟಾಟಿಕೆ ಮನುಷ್ಯ ಅಂತ. ಯಾಕಂದ್ರೆ ಇಂದ್ರಿಯ ನಿಗ್ರಹ ಅಂತ ವಿಷಯಗಳ ಯೋಚನೆ ತೆರೆ ತುಂಬ್ಯಾವಂತ.
ಅಲ್ಲಿ ಏನಾದೇನು, ಇಲ್ಲಿ ಏನಾದೇನು, ಅದರಿಂದ ಏನಾಗ್ತದೇನು, ಇದರಿಂದ ಏನಾಗ್ತದೇನು ಅನ್ನೋದು ಇದು ಗೂಟಾಟಿಕೆಯ ಮಾತು. ಅದಕ್ಕಾಗಿ ಯಹತ್ತು ಇಂದ್ರಿಯಾಣಿ ಮನಸ ನಿಯಂ ಆರಭತೆ ಅರ್ಜುನ ಕರ್ಮೇಂದ್ರಿಯ ಕರ್ಮಯೋಗಂ ಅಸಕ್ತ ಸಹ ವಿಶಿಷ್ಯತೆ. ಅಂದ್ರೆ ಅರ್ಜುನ, ಯಾರು ಮನಪೂರ್ವಕವಾಗಿ ಇಂದ್ರಿಯಗಳನ್ನು ವಶ ಮಾಡಿಕೊಂಡು, ಇಂದ್ರಿಯಾಣ ಮನೋನಾಥ, ಇಂದ್ರಿಯಗಳಿಗೆ ಒಡೆಯನೇ ಆದಂದ್ರೆ ಮನಸ್ಸಲ್ಲ, ಆ ಮನಸ್ಸನ್ನ ಮನಪೂರ್ವಕವಾಗಿ ವಶ ಮಾಡಿಕೊಂಡು ಅನಾಸಕ್ತವಾದ ಕರ್ಮೇಂದ್ರಿಯಗಳಿಂದ ಕರ್ಮಯೋಗವನ್ನ ಆಚರಿಸುತ್ತಾನೆಯೋ ಅವನೇ ಶ್ರೇಷ್ಠನು. ಎಷ್ಟು ಚಂದ ಹೇಳ್ತಾನೆ ನೋಡಿ. ಮನಸ್ಸಿಗೆ ಬೇಕಾಗಿಲ್ಲ ಇಂದ್ರಿಯ ಹಿಡದಾವ. ಇಂದ್ರಿಯ ಕೈ ಮಾವಿನ ಗಿಡ ಸಮೀಪ ಹೋಗಿ ಒಂದು ಹಣ್ಣೆತ್ತು ಕೈ ಹಿಡದ ಮನಸ್ಸಿಗೆ ಹಣ್ಣು ಬೇಕಿಲ್ಲ. ಅದರಿಂದ ಏನಾಯ್ತು? ನಿಷ್ಫಲ. ಹಾಗೆ ಕರ್ಮೇಂದ್ರಿಯಿಂದ ಕರ್ಮಯೋಗವನ್ನ ಆಚರಿಸುತ್ತಾನೆಯೇ ಅವನೇ ಶ್ರೇಷ್ಠನು. ಈ ರೀತಿ ಆಚರಣೆಯನ್ನು ಮಾಡುವನೇ ಶ್ರೇಷ್ಠ. ಯಾಕಂದ್ರೆ ನೇತಂ ಕುರು ಕರ್ಮ ತ್ವಂ ಕರ್ಮ ಜಾಯ ಹಿ ಅಕರ್ಮಣ ಶರೀರಯಾತ್ರ ಅಪಿ ಚ ತೇನ ಪ್ರಸಿದ್ಧೇತ್ ಅಕರ್ಮಣ. ನೀನು ಶಾಸ್ತ್ರವಿಧಿಗಳಿಂದ ನಿಶ್ಚಯಪಟ್ಟು ಸ್ವಧರ್ಮರೂಪಿ ಕರ್ಮವನ್ನು ಮಾಡು. ಮೊದಲೇ ಹೇಳಿನಲ್ಲ, ನಿನ್ನ ಕರ್ಮ ಸ್ವಧರ್ಮ ಕರ್ಮಗಳೇನವ ಅವು ಮಾಡು. ಯಾಕಂದ್ರೆ ಪ್ರತಿಯೊಂದು ಒಬ್ಬರಿಗೂ ಕೂಡ ವರ್ಣ ಆಶ್ರಮಗಳೇನವ, ವರ್ಣ ಆಶ್ರಮದವರಿಗೆ ಒಂದೊಂದು ಧರ್ಮ ಹೇಳಿದೆ. ಗೃಹಸ್ಥನಿಗೆ ಒಂದು ಧರ್ಮ, ವಾನಪ್ರಸ್ಥನಿಗೆ ಒಂದು ಧರ್ಮ, ಈ ಥರ ಹೇಳ್ತಾ ಬಂದಿಲ್ಲ. ಬ್ರಾಹ್ಮಣನಿಗೆ ಒಂದು ಧರ್ಮ, ಕ್ಷತ್ರಿಯನಿಗೂ ಒಂದು ಧರ್ಮ, ಶೂದ್ರನಿಗೂ ಒಂದು ಧರ್ಮ, ವೈಶ್ಯನಿಗೂ ಕೂಡ ಒಂದು ಧರ್ಮ. ಏಕೆಂದರೆ ಕರ್ಮ ಮಾಡದೇ ಇರುವುದಕ್ಕಿಂತಲೂ ಕರ್ಮ ಮಾಡುವುದು ಶ್ರೇಷ್ಠ ಅಂತ. ಕರ್ಮ ಮಾಡದೇ ಇರುವುದರಿಂದ ಅದಕ್ಕಿಂತ ಕರ್ಮ ಮಾಡುವುದೇ ಶ್ರೇಷ್ಠ. ಯಾಕಂದ್ರೆ ನಿನ್ನ ಶರೀರ ನಿರ್ವಹಣೆ ಅರ್ಥಾತ್ ಜೀವನ ಉಪಾಯವೂ ಸಹ ಸಾಧ್ಯವಾಗುವುದಿಲ್ಲ. ಮೊದಲೇ ಹೇಳಿ ನಾನು, ನಮ್ಮ ಶರೀರ ರಕ್ಷಣೆ ಆಗಬೇಕು ಮತ್ತು ಜಗತ್ತಿನಲ್ಲಿ ಸಂಪಾದನೆ ಅನ್ನೋದು ಬೇಕು. ಅದನ್ನು ಪಡೀಲಿಕ್ಕಾದ್ರೂ ಕೂಡ ನಾವು ಕರ್ಮ ಮಾಡೋದಿದ್ರೆ ನೀವು ಉಪವಾಸ ಬಿದ್ದು ಸಾಯ್ಬೇಕು. ಆತವಿಲ್ಲ. ಅದಕ್ಕೆ ಸ್ವಧರ್ಮ ಕರ್ಮಗಳನ್ನ ನೀ ಮಾಡು, ಅನ್ಯ ಧರ್ಮ ಕರ್ಮಗಳಿಗೆ ನೀ ಕೈ ಹಾಕಬೇಡಂದ್ರು. ನಾವು ಗೃಹಸ್ಥನ ಧರ್ಮ ಬಿಡ್ತೀವಿ, ವಾನಪ್ರಸ್ಥನ ಧರ್ಮವನ್ನು ಮಾಡ್ತೀವಿ. ಎಲ್ಲಿದ್ದಲ್ಲಿ ಸಂಬಂಧ ಅಂತ. ಸಂಬಂಧ ಇಲ್ಲದ ಕರ್ಮಗಳನ್ನ ಸಂಬಂಧ ಮಾಡಿಕೊಂಡು ನಮಗೆ ಅದು ಹಿಂಗಾಯ್ತು ಇದು ಹಿಂಗಾಯ್ತು ಅಂತ ತೊಳಲಾಟದಲ್ಲಿ ಬಿದ್ದೀವಿ ನಾವು. ಮಾಡು, ನಿನ್ನ ಕರ್ಮ ಏನದ ನೀ ಮಾಡು, ಅವ್ರ ಕರ್ಮ ಏನದ ಅವ್ರು ಮಾಡಲಿ. ಹೀಗೆ ಶಾಸ್ತ್ರವಿಧಿಯಿಂದ ಹೇಳಲ್ಪಟ್ಟ ಸ್ವಧರ್ಮರೂಪಿ ಕರ್ಮ ಅಂತ. ಶಾಸ್ತ್ರಗಳನ್ನು ಕೇಳಲಾದವರಿಗೆ ವಿಧಿಗಳ ನಿಯಮ ಏನಾವಂತ ಏನು ಗೊತ್ತಾಗ್ತದೆ. ಸುಮ್ಮನೆ ಯಾರಾದ್ರೂ ಏನು ಮಾಡಿದ್ರೆ ನಾವು ಹಂಗೆ ಮಾಡೋಣ, ಇನ್ನೊಬ್ರು ಏನು ಮಾಡಿದ್ರೆ ಅದ್ರಂಗೆ ನಾವು ಮಾಡಮ್ಮ. ಇಲ್ಲಿ ಯೋಗ ಅನ್ನುವುದು ಇನ್ನೊಂದು ಕೂಡ ವಿಧಿಗಳಾವ. ಯೋಗ ಯಾರು ಮಾಡಬೇಕು? ಗೃಹಸ್ಥನಿಗೆ ಹೇಳಿಲ್ಲ ಯೋಗ. ಅವನು ಯೋಗ ಮಾಡ್ಕೊಂತ ಕುಂತ್ರೆ ಇಲ್ಲಿ ಪ್ರಪಂಚ ಮಾಡೋರು ಯಾರು?
ತಾತನವ್ರು ಹೇಳ ಒಂದ್ಸಲ ರಾಯಚೂರಲ್ಲಿ ಒಬ್ಬ ಹೆಣ್ಮಗಳಿದ್ಲು. ಅವರು ನಮ್ಮ ಈ ರಾಯಚೂರಲ್ಲಿ ಅಂಬಾದೇವಿ ಮಠ ಅದಲ್ಲ, ಅವ್ರ ಹೆಸರು ಏನಾದ ನೋಡಿ, ಅರಳೆಬಂಡೆಯವರ ಸಂಪ್ರದಾಯದಲ್ಲಿ ಬಂದವರು. ತಾತಗೆ ಬಹಳ ಪರಿಚಯ ಅಂತ ಆಯಮ್ಮ. ಒಂದ್ಸಲ ಹೋಗುವಂಗೆ ಹೋಗ್ಯಾನ, ಅಷ್ಟರೊಳಗೆ ಅವರಿಗೆ ಗುರುಕರುಣ ಆಗ್ಯದ, ಉಪದೇಶ ಆಗ್ಯದ ಆಯಮ್ಮಗ. ಏನಮ್ಮ ಆರಾಮಿದ್ದೇನಂತ ಕೇಳಿದ್ರೆ ಆರಾಮೇನಪ್ಪ ಅಂತ ಹೇಳಿದಂತ. ಏನು ಲಕ್ಷಣ ಬೇರೆ ಕಾಣ್ತದ ಅಂದಾಗ, ಇಲ್ಲಪ್ಪ ಅಪ್ಪನವ್ರ ಉಪದೇಶ ಆಗ್ಯದ, ಭಾಳ ಚಲೋ ಮಾಡಿದ್ವಿ. ಅವ್ರೇನು ಕಡ್ರಿ, ಇನ್ನು ಬೇರೆ ಯಾರೇ ಇರಲಿ, ಮತ್ತೆ ಏನು ಹೇಳಿದ್ರಮ್ಮ ನಿನಗ ಅಂತ ಕೇಳಿದಾಗ, ಅಪ್ಪ ನೀನು ನೋಡಮ್ಮ, ಸದಾಕಾಲ ನೀ ಲಿಂಗ ಪೂಜೆ ಅನುಷ್ಠಾನವನ್ನು ಮಾಡೋದು ಅಂತ, ಅದನ್ನು ಮಾಡ್ಕೊಂತ ಇರು ನೀನು ಅಂತ ಸಾಧನೆ ಹೇಳ್ಯಾರ. ಇಷ್ಟು ಹೇಳ್ಯಾರ, ಮತ್ತೇನ ಹೇಳ್ಯಾರ ಅಂದಾಗ, ಇಲ್ಲಪ್ಪ ಇಷ್ಟು ಹೇಳ್ಯಾರ ಅಪ್ಪನವರು. ಚಲೋ ಆಯ್ತಮ್ಮ, ಈಗ ನೀನು ಒಂಟಿ ಮನುಷ್ಯಳು, ಹಿಂದಿಲ್ಲ ಮುಂದಿಲ್ಲ. ನೀನು ಮುಂಜಾನೆ ಎದ್ದು ದುಡಿಯಕ್ಕೆ ಹೋಗಿ ಸಂಜೆ ಹೊತ್ತ ತಿಂದ್ರೆ ನೀನು ಹೊಟ್ಟೆ ಉಪಜೀವನ ಆಗ್ತದೆ, ದುಡ್ದ್ರಲ್ಲಿ ಆಗೋದು. ಮತ್ತು ನಿನಗೆ ಹಿಂಗೆಲ್ಲ ಹೇಳ್ಯಾರಂತಿದ್ದಿ, ಮತ್ತು ದುಡಿಯಕ್ಕೆ ಯಾವಾಗ ಹೋಗ್ತಿದ್ದಿ, ಮತ್ತು ನಿನ್ನ ಜೀವನೋಪಾಯ ಹೆಂಗೆ ಮಾಡ್ತಿದ್ದಿ, ಮತ್ತು ಇದನ್ನು ಕೇಳಕ್ಕೆ ಬರಲಿಲ್ಲ ಏನೋ ನಿಮ್ಮ ಗುರುಗಳಿಗೆ ಅಂತ ಕೇಳಿದಾಗ, ಇಲ್ಲಪ್ಪ ಯಪ್ಪ ಕೇಳಲಿಲ್ಲ ಅಲ್ಲ ಅಂತ. ಅವ್ರಿಗೇನು ಗೊತ್ತು ಪಾಪ, ಗುರುಗಳು ಹೇಳ್ಯಾರಂದ್ಮೇಲೆ ಮಾಡೋದಷ್ಟು. ಈಗೇನಾಯ್ತು, ನೀನು ಹೋಗಲಿ ಅಪ್ಪ, ನಿಂಗೆ ಹೇಳಿದ್ದಿ, ಈ 3-4 ದಿನದಲ್ಲೇ ನನಗೆ ಇದು ಮಾಡೋಕ್ಕೆ ಆಗೋದಿಲ್ಲ ಅಂತ ಗೊತ್ತಾಗ್ಯದ. ಯಾಕಂದ್ರೆ ದುಡಿದು ಹೊಟ್ಟೆ ಉಪಜೀವನ ಮಾಡೋರು ದುಡಿಯಕ್ಕೆ ಹೋಗಿಲ್ಲ, ಹೊಟ್ಟೆಗೆ ಹಿಟ್ಟಿಲ್ಲ, ಮತ್ತಿದು ಹೆಂಗ? ಅದಕ್ಕಾಗಿ ನಾ ದುಡಿಯಕ್ಕೆ ಹೋಗಲ್ಲ ಅನ್ನಂಗೆ ಇದೇ ಕಾರ್ಯ ಮಾಡ್ಬೇಕಾದ್ರೆ ನಿಮ್ಮ ಮಠಕ್ಕೆ ಆಸ್ತಿ ಭಾಳ ಅದ, ಒಂದು 3-4 ಎಕರೆ ನಮ್ಮ ಹೆಸರು ಮಾಡಿಸ್ರಿ, ನಾನು ಇದೇ ಮಾಡ್ಕ್ಯಾಂತ ಜೀವನ ಕಳಿತೀನಿ ಅಂತ ಕೇಳು ಅಂತ ಇವ್ರು ಹೇಳಿ ಕಳ್ಸ್ಯಾರ. ಹೋಗಿ ಅವ್ರು ಹೇಳಿದಾಗ, ಇಲ್ಲಮ್ಮ ಮಾಡಿದ್ರು ಬಿಡು ಅಂದ್ರಂತವ್ರು. ಹಿಂಗ ಜಗತ್ತಿನಲ್ಲಿ ಬಹಳ ವ್ಯವಸ್ಥೆಗಳಾವ. ಯಾರಿಗೇನು ಹೇಳಬೇಕು, ಯಾರಿಗೇನಿಲ್ಲ. ಅದಕ್ಕಾಗಿ ಇಲ್ಲಿ ಯಜ್ಞಾರ್ಥಾತ್ ಕರ್ಮಣ ಅನ್ಯತ್ರ ಲೋಕ ಅಯಂ ಕರ್ಮ ಬಂಧನ ತದರ್ಥಂ ಕರ್ಮ ಕೌಂತೆಯ ಮುಕ್ತ ಸಂಘ ಸಮಾಚಾರ. ಎಲೈ ಅರ್ಜುನ, ಬಂಧನದ ಭಯದಿಂದಲೂ ಸಹ ಕರ್ಮಗಳ ತ್ಯಾಗ ಮಾಡಬಾರದು. ಭಯದಿಂದ ಕರ್ಮ ತ್ಯಾಗ ಮಾಡಬಾರ್ದು, ಅರಿವಿನಿಂದ ಕರ್ಮ ತ್ಯಾಗ ಮಾಡಬಾರ್ದು. ಯಜ್ಞ ಅಂದ್ರೇನು? ವಿಷ್ಣುವಿನ ನಿಮಿತ್ತವಾಗಿ ಮಾಡಲ್ಪಟ್ಟ ಕರ್ಮದ ವಿನಃ ಬೇರೆ ಕರ್ಮಗಳಲ್ಲಿ ತೊಡಗಿರುವ ಈ ಮನುಷ್ಯನು ಕರ್ಮಗಳಿಂದ ಬಂಧಿತನಾಗುತ್ತಾನೆ. ಎಲೈ ಅರ್ಜುನ, ಆಸಕ್ತಿ ಇಲ್ಲವನಾಗಿ ಆ ಪರಮೇಶ್ವರನ ನಿಮಿತ್ತವಾಗಿ ಕರ್ಮವನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡೋಣ. ಯಾರಿಗೋಸ್ಕರವಾಗಿ? ಪರಮಾತ್ಮನಿಗೆ. ಬೇರೆ ಯಾವುದರಲ್ಲಿ ಆಸಕ್ತಿ ಇಲ್ಲದೆ ಪರಮೇಶ್ವರನ ನಿಮಿತ್ತವಾಗಿ, ಪರಮ ಈಶ್ವರನ ಕಾಣುವ ಪ್ರಯತ್ನವಾಗಿ ಅಥವಾ ಪರಮಾತ್ಮನನ್ನು ನೋಡೋ ಪ್ರಯತ್ನವಾಗಿ, ಪರಮಾತ್ಮನನ್ನ ತಿಳಿಯುವ ಪ್ರಯತ್ನವಾಗಿ ಕರ್ಮವನ್ನು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡೋಣ. ಪರಮಾತ್ಮನ ನಿಮಿತ್ತ ಅಂದರೆ ಕಾರಣವಾಗಿಟ್ಕೋ. ಬೇಕಾದ್ರೆ ಏನು ಮಾಡಬೇಕು? ಸುಮ್ಮನೆ ಬಲವಂತದ ಕರ್ಮಗಳನ್ನು ಮಾಡಿದರೆ ಪರಮಾತ್ಮ ಹೇಗಿದ್ದಾನ, ಎಲ್ಲಿದ್ದಾನ, ಅವನ ಲಕ್ಷಣ ಏನು ಗೊತ್ತಾಗ್ತಾನೆ ಇಲ್ಲಲ್ಲ. ಹಾಗಾಗಿ ಆ ಕರ್ಮಗಳನ್ನು ನೀ ಮಾಡಬೇಕಾಗಿತ್ತು ಅಂದರೆ ಅದರ ಅರ್ಥ ಏನಿರ್ತದ? ಒಳ್ಳೆಯ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿನಿಂದ
ವೇದಾಂತ ಶಾಸ್ತ್ರದ ಶ್ರವಣವನ್ನು ಮಾಡುವಂತ ಅರ್ಥ ಇದೆ. ಶ್ರವಣ ಅನ್ನುವುದು ಜ್ಞಾನ ಯೋಗದ ಕರ್ಮ. ಇದು ಈಗ ನಾವು ಕೇಳಕತ್ತೀವಿ ಹೇಳಕತ್ತೀವಲ್ಲ, ಇದು ಕರ್ಮ. ಇದು ಯಾರನ್ನ ಫಲ ಇಚ್ಛೆ ಅಪೇಕ್ಷೆಗಾಗಿ ಮಾಡುವ ಕರ್ಮ ಅಲ್ಲ, ಏಕ ಪರಮಾತ್ಮನಿಗೋಸ್ಕರ. ಇದು ಯಾವುದೇ ನಿಮಿತ್ತವಾಗಿಲ್ಲ, ಪರಮಾತ್ಮನೇ ನಿಮಿತ್ತವಾಗಿ ಈ ಕರ್ಮವನ್ನ ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡೋಣ. ಒಳ್ಳೆಯ ರೀತಿಯಿಂದ ಆಚರಣೆ ಮಾಡಬೇಕಾದ್ರೆ ಅಲ್ಲಿ ಮೊದಲು ಭಕ್ತಿ ಭಾವ ಅನುಕೂಲನೆ ಗುರು ಶಂಭುಲಿಂಗ. ಗುರುವಾಕ್ಯದಲ್ಲಿ ವಿಶ್ವಾಸವನ್ನಿಡು, ಗುರುವಾಕ್ಯದಲ್ಲಿ ವೇದವಾಕ್ಯದಲ್ಲಿ ಶ್ರದ್ಧೆಯನ್ನಿಡು, ಗುರುವಾಕ್ಯ ವೇದವಾಕ್ಯದಲ್ಲಿ ನಿಷ್ಠೆ ನಂಬಿಕೆಯನ್ನು ಇಟ್ಟು ಅವರು ಹೇಳಿದಂತೆ ನೀ ತಿಳ್ಕೊಂಡದಾದ್ರೆ ಅದು ಆಚರಣೆ. ಹೇಳಿದಂಗೆ ನಾವು ತಿಳ್ಕೋಬೇಕು. ತಿಳಿಲಿಲ್ಲ ಅವ್ರು ಹೇಳಿದ್ದೊಂದು ನಾ ತಿಳ್ಕೊಳ್ಳೋದು ಒಂದಾದ್ರೆ ಆ ಕರ್ಮಗಳೇನಾಗ್ತಾವ ಮತ್ತೆ ಮಾಡಿದ್ರು ಕೂಡ ಬಂಧನಕ್ಕೆ ಗುರಿಯಾದ ವಿನ ಬಿಡುಗಡೆಗೆ ಕಾರಣ ಆಗಲಿಲ್ಲ. ಅಂಥದ್ದನ್ನು ನೀ ಮಾಡು ಅಂತ ಇಲ್ಲಿ ಹೇಳ್ತಾ ಬಂದರು. ಇಲ್ಲಿಗೆ ಇವತ್ತಿನ ಶಾಸ್ತ್ರವನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳಿ ಮಂಗಳವನ್ನು ಹೇಳಿ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಪರಿಪಕ್ವ ಹೃದಯರಿಗೆ ನಿಜ ಗುಣ ಬೋಧೆಯ ಮರ್ಮವ ತಿಳಿಸಿರುವೆ, ಗುರುವರ ಮರ್ಮವ ತಿಳಿಸಿರುವೆ. ಕಾರಣಾದಿ ಗುಣಕ್ಕೆಲ್ಲ ತಾನೇ ಸಾಕ್ಷಿ ಎಂಬ ಭಾವವನರು ಇದಗೆ, ಗುರುವರ ಭಾವವನರು ಇದಗೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಲೌಕಿಕ ಪರಮಾರ್ಥವೆರಡನು ಮಾನದೆ ಕೂಡಿ ನಡೆಸಿರುವೆ, ಗುರುವರ ಕೂಡಿ ನಡೆಸಿರುವೆ. ಮಾರ್ದನ ಶಂಭೋಲಿಂಗವನೊಲಸಿ ಗಂಭೀರದಿ ಸುಖಿಸಿರುವೆ, ಗುರುವರ ಗಂಭೀರದಿ ಸುಖಿಸಿರುವೆ. ಗುರುದೇವ ಬಸವಾನಂದ ಯೋಗಿಗೆ ಬೆಳಗುವೆ ನಾರುತಿಯ, ಗುರುವರ ಬೆಳಗುವೆ ನಾರುತಿಯ. ಸಂಸಾರದೊಳಗೆ ಬಳಲುವ ನರರಿಗೆ ಈ ಭವದಿಂದ ತಾರಿಸಿದೆ, ಗುರುವರ ಈ ಭವದಿಂದ ತಾರಿಸಿದೆ. ಭವಮಾಲೆಗೊಳಗಾದೆ ಎಂಬ ಭ್ರಮೆಯನು ನೀನು ಬಿಡಿಸಿರುವೆ, ಗುರುವರ ನೀನು ಬಿಡಿಸಿರುವೆ. ಗುರುದೇವ ಬಸವ ಆನಂದ ಯೋಗಿಗೆ ಬೆಳಗುವೆ ಆರತಿಯ, ಗುರುವರ ಬೆಳಗುವೆ ಆರತಿಯ. ಹರ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ನಾನೇತಂ ನಿರಂಜನಂ ನಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ. ಜಗದ್ಗುರು ಸಿದ್ಧಾರೂಢ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಶಿವಪುತ್ರ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಬಸವಾನಂದ ಸ್ವಾಮಿ ಮಹಾರಾಜ್ ಕಿ ಜೈ, ಶ್ರೀ ಸದ್ಗುರು ಅನಂತ